ಹೊರಗೆ ಹೋಗುತ್ತೆ. ಅಂಡ್ ಸಣ್ಣ ಕರುಳಲ್ಲಿ ಸಪೋಸ್ ಅದೇನೋ ಡೈಜೆಸ್ಟ್ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ, ನಾವೇನೇ ತಿಂದ್ರು ಎಲ್ಲ ಸಣ್ಣ ಕರುಳಲ್ಲೇ ಡೈಜೆಸ್ಟ್ ಆಗುತ್ತೆ. ಅದು ಏನ್ ಮಾಡುತ್ತೆ, ಡೈರೆಕ್ಟ್ ಬ್ಲಡ್ಗೆ ಇದನ್ನ ಕೊಟ್ಬಿಡುತ್ತೆ. ಬಟ್ ಸ್ಟೀವಿಯಾ ಸಣ್ಣ ಕರುಳಲ್ಲಿ ಡೈಜೆಸ್ಟ್ ಆಗಲ್ಲ. ಅಂದ್ರೆ ಅದೇನು ಗ್ಲೂಕೋಸ್ ಅದರಲ್ಲಿ 0 ಕ್ಯಾಲರಿ ಬಿಡಿ, ಅದು ಗ್ಲೂಕೋಸೇ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಆ ಮೈಕ್ರೋಬಯಮ್ ಏನು ನಮ್ದು ದೊಡ್ಡ ಕರುಳು ಅಂತ ಹೇಳ್ತೀವಿ, ಸೊ ಅದೇ ರೋಗದ ಮೂಲ. ಆ ರೋಗದ ಮೂಲವನ್ನ ಇದು ಸರಿ ಮಾಡೋದು ಹೆಂಗೆ ಅಂದ್ರೆ, ಅಲ್ಲಿರ್ತಕ್ಕಂಥ ಗಟ್ಟಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಸ್ಗೆ ಆಹಾರವಾಗಿ ಆ ಗುಡ್ ಬ್ಯಾಕ್ಟೀರಿಯಾಸ್ ಪಾಪ್ಯುಲೇಷನ್ ಹೆಚ್ಚು ಮಾಡುತ್ತೆ. ವರ್ಕ್ಸ್ ಆಸ್ ಎ ಪ್ರೋಬಯೋಟಿಕ್. ಬರ್ಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ, ನಮ್ಮ ಶೇಕ್ ಅಲ್ಲಿ ಸಾಕಷ್ಟು ಎಕ್ಸ್ಟ್ರಾ ಅಡಿಷನಲ್ ಸಪ್ಲಿಮೆಂಟ್ ಅನ್ನ ಇದರಲ್ಲಿ ಆಡ್ ಮಾಡಿರೋದು ಯಾಕೆ ಹೇಳ್ತಿದೆ ಅಂದ್ರೆ, ಬಿಕಾಸ್ ಆಫ್ ದಿಸ್ ರೀಸನ್. ಪ್ರೋಬಯೋಟಿಕ್ ಮೊದಲು ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಳ್ತಾ ಇದ್ವಿ, ಬಟ್ ಸ್ಟೀವಿಯಾ ವರ್ಕ್ಸ್ ಆಸ್ ಎ ಪ್ರೋಬಯೋಟಿಕ್. ಅಂಡರ್ಸ್ಟ್ಯಾಂಡ್? ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ ನಾ ಮಾತಾಡೋದು? ಈ ಸಕ್ಕರೆ ಇದೆಯಲ್ಲ, ನಾವೇನು ಸ್ವೀಟ್ ತಿಂತೀವಿ, ಇಲ್ಲಿ ಬರೋಕ್ಕಿಂತ ಮುಂಚೆ ಯಾರೆಲ್ಲ ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಏನಾದ್ರು ಅಲ್ಲಿ ಸ್ವೀಟ್ ಕಂಡ್ರೆ, ಮೈಸೂರು ಪಾಕ್ ಕಂಡ್ರೆ, ಪೇಡ ಕಂಡ್ರೆ, ನಿಮ್ಗೆ ಹಸುವಿರ್ಲಿ ಹಸುವಿಲ್ದೇ ಇರ್ಲಿ, ನೋಡಿದ ತಕ್ಷಣ ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇತ್ತು. ಪೇಡ ಆಗ್ಲಿ ಜಿಲೇಬಿ ಆಗ್ಲಿ, ಹೆಂಗೆ ಒಬ್ಬ ಡ್ರಂಕರ್ಗೆ ಸಂಜೆ ಆದ ತಕ್ಷಣ ಬ್ರಾಂಡಿ ಶಾಪ್ಗೆ ಹೋಗ್ಬೇಕಂತ ಹೆಂಗೆ ಅವನಿಗೆ ಕರ್ಕೊಂಡು ಹೋಗುತ್ತೋ, ಹಂಗೆ ಈ ಶುಗರ್ ಐಟಮ್ಸ್ ಅಥವಾ ಬೆಲ್ಲದ ಐಟಮ್ಸ್ ಇವು ಹ್ಯೂಮನ್ ಬಾಡಿಗೆ ಅಡಿಕ್ಷನ್ ಆಗ್ತವೆ. ಅದಿಲ್ದೇನೆ ನಿಮ್ಗೆ ಇರೋಕೆ ಆಗೋದಿಲ್ಲ. ಯಾರೆಲ್ಲ ಪ್ರತಿನಿತ್ಯ ಊಟದಲ್ಲಿ ಒಂದು ಏನಾದ್ರು ಬರ್ಫಿ ಇರ್ಬೋದು, ಚಿಕ್ಕಿ ಇರ್ಬೋದು, ಒಂದು ಜಾಮೂನ್ ಇರ್ಬೋದು, ಒಂದು ಮೈಸೂರು ಪಾಕ್, ಯಾರೆಲ್ಲ ಊಟ ಮಾಡ್ತೀರಿ? ಅದು ಇಲ್ಲ ಅಂದ್ರೆ ಊಟ ಕಂಪ್ಲೀಟ್ ಆಗೋದಿಲ್ಲ, ಏನೋ ಒಂದು ಬಿಟ್ಬಿಟ್ಟಿದೆ ಅನ್ಸುತ್ತೆ. ಹೌದಾ? ಶುಗರ್ ಇಟ್ ಈಸ್ 10 times ಡೇಂಜರ್ ದಾನ್ ಆಲ್ಕೋಹಾಲ್. ಯಾಕೆಂತ ಹೇಳ್ತೀನಿ ಕೇಳಿ, ನೀವೇನೇ ಸ್ವೀಟ್ ಪದಾರ್ಥ ತಿಂದ್ರು ಅದು ಸಣ್ಣ ಕರುಳಲ್ಲಿ ಮೆಟಬಾಲೈಸ್ ಆಗುತ್ತೆ, ಅಂಡ್ ಆ ಗ್ಲೂಕೋಸ್ ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಎಂಟ್ರಿ ಆಗುತ್ತೆ, ರೈಟ್? ಬಟ್ ಆಲ್ಕೋಹಾಲ್ ಅವ್ರೇನ್ ಕನ್ಸ್ಯೂಮ್ ಮಾಡ್ತಾರೆ, ಅದು ಎಕ್ಸ್ಕ್ರೀಟ್ ಆಗೋದು ಥ್ರೂ ಯೂರಿನ್, ಹೊರಗಡೆ ಹೋಗೋದು ಮೋಷನ್ ಅಲ್ಲ, ಯೂರಿನ್ ಅಲ್ಲಿ. ಅಂಡ್ ಮೆಟಬಾಲೈಸ್ ಆಗೋದು ಸಣ್ಣ ಕರುಳಲ್ಲಿ ಅಲ್ಲ, ಲಂಗ್ಸ್ ಅಲ್ಲಿ. ಈ ವಿಷಯ ಯಾರಿಗೂ ಗೊತ್ತಿತ್ತು? ಬೇಕಿದ್ರೆ ನೋಡಿ, ನೀವು ಏನೇ ತಿನ್ಕೊಂಡು ಹೋದ್ರು ವಾಸನೆ ಬರೋದಿಲ್ಲ. ಅದೇ ಡ್ರಿಂಕ್ಸ್ ಮಾಡ್ಕೊಂಡು ಮನೆ ಬಂದ್ರೆ ಹೇಳ್ತಿ ಬೇಗ ಕುಡ್ಕೊಂಬಂದ್ರ ಅಂತಾರೆ. ಯಾರಿಗೆಲ್ಲ ಅನುಭವ ಆಗೈತಿ? ಅನುಭವ ಆಗ್ಲಿಲ್ಲ, ಸಿನಿಮಾದಲ್ಲಿ ನೋಡಿರ್ತಿರಲ್ಲ, ಧಾರಾವಾಹಿ ನೋಡಿರ್ತೀರ, ರೈಟ್? ಯಾಕಂದ್ರೆ ಉಸಿರಿನ ಮುಖಾಂತರ ಎಕ್ಸ್ಕ್ರೀಟ್ ಆಗೋದು ಆಲ್ಕೋಹಾಲ್. ನಾನ್ ಮಾತಾಡೋದು ಅರ್ಥ ಆಗ್ತೈತಿ ಎಲ್ಲ? ಸೀರಿಯಸ್ ಆಗ್ಬಿಟ್ರಲ್ಲ ನೀವು. ಓಕೆ, ರೈಟ್? ಮೆಟಬಾಲಿಸಮ್ ಆಗೋದು ಆಲ್ಕೋಹಾಲ್, ಸಣ್ಣ ಕರಳು ದೊಡ್ಡ ಕರಳಲ್ಲ. ಮೆಟಬಾಲೈಸ್ ಆಗೋದು ಥ್ರೂ ಲಂಗ್ಸ್, ಎಕ್ಸ್ಕ್ರೇಷನ್ ಥ್ರೂ ಲಂಗ್ಸ್, ಉಸಿರಿನ ಮುಖಾಂತರ ಹೊರಗೋಗುತ್ತೆ ಆಲ್ಕೋಹಾಲ್. ಯೂರಿನ್ ಥ್ರೂ ಸೊಲ್ಯೂಷನ್ ಔಟ್ ಆಗುತ್ತೆ. ಇದಕ್ಕಿಂತ ಡೇಂಜರ್, ಆಲ್ಕೋಹಾಲ್ಗಿಂತ ಡೇಂಜರ್ ಶುಗರ್ ಅಥವಾ ಬೆಲ್ಲ. ನೋಡಿ, ಯಾರೆಲ್ಲ ಸ್ವೀಟ್ ಸಿಕ್ಕಾಪಟ್ಟೆ ತಿಂತೀರಿ, ನೀವು ಕುಡಿದವ್ರಿಗಿಂತ 10 ಪಟ್ಟು ಕೆಟ್ಟ ಕೆಲಸ ಮಾಡ್ತೀರಿ. ಬರ್ಕೊಡ್ರಿ, ಇದು ಹೊರಗಡೆ ಯಾರು ಹೇಳಲ್ಲ, ಡಾಕ್ಟರ್ ಹೇಳಲ್ಲ ಇದನ್ನ. ಕರೆಕ್ಟಾ? ಯಾವತ್ತಾದ್ರೂ ಹೇಳಿದ್ರಿಂದ? ಬಟ್ ಇದನ್ನ ಹೇಳಿದ್ದು ಒಬ್ಬ ಡಾಕ್ಟರ್, PhD ಹೋಲ್ಡರ್, ಡೇವಿಡ್ ಹೀಬರ್. ಅಂಡರ್ಸ್ಟ್ಯಾಂಡ್? ಯಾವಾಗ ಕೊರೋನಾ ಬಂತಲ್ಲ, ಅವಾಗ ಅವ್ರು ಹೇಳಿದ್ದು ಸ್ವೀಟ್ ಅನ್ನ ನೀವು ಮುಟ್ಟಕ್ ಹೋಗಬೇಡಿ. ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ಇಮ್ಯುನಿಟಿನ ಅದು ಕ್ರಶ್ ಮಾಡ್ಬಿಡುತ್ತೆ. ಅವ್ರು ಹೇಳಿದ್ದವಾಗ. ಯಾಕಂದ್ರೆ ಅವಾಗೇನು ಅದಕ್ಕೆ ಚುಚ್ಚುಮದ್ದು ಇಲ್ಲ, ವ್ಯಾಕ್ಸಿನೇಷನ್ ಇಲ್ಲ, ಏನೂ ಇಲ್ಲ. ಬಟ್ ನೀವು ಇಮ್ಯೂನ್ ಪವರ್ನ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಸ್ಟಾಪ್ ಶುಗರ್. ಅಂಡರ್ಸ್ಟ್ಯಾಂಡ್? ಓಕೆ, ಎಸ್. ಸ್ಟೀವಿಯಾದ್ದು ಹೆಲ್ತ್ ಬೆನಿಫಿಟ್, ಫಸ್ಟ್ ಆಫ್ ಆಲ್, ಯಾರಿಗೆಲ್ಲ ಬಾಡಿಯಲ್ಲಿ ಓವರ್ ವೇಟ್ ಇರುತ್ತೆ, ಆ ಓವರ್ ವೇಟ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುದು. ಯಾಕಂದ್ರೆ ಸ್ಟೀವಿಯಾ ದೇರ್ ಇಸ್ ನೋ ಕ್ಯಾಲರಿ ಅಟ್ ಆಲ್, ಅದರಲ್ಲಿ ಕ್ಯಾಲರಿನೇ ಇಲ್ಲ. ಓಕೆ, ಆಮೇಲೆ ನೀವು ಬೇಕಿದ್ರೆ ನೋಡಿ, ಆ ಸ್ಟೀವಿಯಾ ಹೆಂಗ್ ಮಾಡ್ತಂದ್ರೆ, ಯಾವಾಗ ನಾವು ಕನ್ಸ್ಯೂಮ್ ಮಾಡ್ತೀವಿ, ನಿಮ್ಗೆ ಅಪಟೈಟ್ ಅನ್ನ ಸಪ್ರೆಸ್ ಮಾಡುತ್ತೆ. ಅಪಟೈಟ್ ಅಂದ್ರೆ ಹಸುವನ್ನ ನಿಗ್ರಹಿಸುತ್ತೆ. ಯಾರೆಲ್ಲ ಇವಾಗ ಶೇಕ್ ಕುಡಿತಾ ಇದ್ರಲ್ಲ, ಮೇಲಿನ ಊಟಕ್ಕೆ ಶೇಕ್ ಕುಡಿದಾದ್ಮೇಲೆ
ನಿಮ್ಗೆ ಯಾರಾದ್ರೂ ಜಾಮೂನು ಮೈಸೂರು ಪಾಕ ತಂದು ಕೊಟ್ರೆ ತಿನ್ಬೇಕು ಅನ್ಸದ? ಇಲ್ಲ ತಾನೆ? ಅದೇ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ತಿಂದಾಗ ಒಂದು ಜಾಮೂನು ಅಥವಾ ಏನಾದ್ರು ಕೊಟ್ರೆ ತಿಂತಿದ್ವಿ. ಸರ್ ಸರ್ ನೀವೊಂದ್ ಮಾತು ಹೇಳಿದ್ರಿ, ಇಮ್ಯುನಿಟಿಯನ್ನ ಶುಗರ್ ಅಥವಾ ಬೆಲ್ಲ ನಾವೇನೇ ತಗೊಳ್ತೀವಿ ಅದು ಇಮ್ಯುನಿಟಿಯನ್ನ ಕಿಲ್ ಮಾಡುತ್ತೆ ಅಂತ ಡೇವಿಡ್ ಹೀಬರ್ ಹೇಳಿದ್ರು ಅಂತ ಅಲ್ವಾ? ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರ ಬಾಡಿಯಲ್ಲೂ ಕೂಡ ಈ ಕ್ಯಾನ್ಸರ್ ಸೆಲ್ಸ್ ಇರುತ್ತಂತೆ, ಪ್ರತಿಯೊಬ್ಬರ ಬಾಡಿಯಲ್ಲೂ ಇರುತ್ತೆ. ಅದು ಕೆಲವರಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಯಾವಾಗ ಅಂದ್ರೆ ನಾವು ಟ್ರಿಗರಿಂಗ್ ಏಜೆಂಟ್ ಗಳನ್ನ, ಕ್ಯಾನ್ಸರ್ ಸೆಲ್ ಟ್ರಿಗರಿಂಗ್ ಏಜೆಂಟ್ ಗಳನ್ನ ನಮ್ಮ ಬಾಡಿಗೆ ಕೊಟ್ಟಾಗ. ಸೊ ಈ ಸ್ವೀಟ್ ಇದೆಯಲ್ಲ, ಶುಗರ್ ಮತ್ತೆ ಬೆಲ್ಲ ಇದೆಯಲ್ಲ, ಅದು ಮೋಸ್ಟ್ ಆಕ್ಟಿವ್ ಟ್ರಿಗರಿಂಗ್ ಏಜೆಂಟ್. ಅಲ್ಲಿಗೆ ಬರ್ತೀನಿ ಇವಾಗ. ಕಂಪ್ಲೀಟ್ ಕೇಳಿಸ್ಕೊಳ್ಳಿ ಸರಿ. ಇದು ಹೆಂಗೆ ಅಂದ್ರೆ ಸಿಸ್ಟಮೆಟಿಕ್. ನಾನು ನೆನ್ನೆ ಹೇಳಿದ್ದೆ ಇದು ಹೆಂಗ್ ಬರುತ್ತೆ ಅಂದ್ರೆ ಅಡಿಯಿಂದ ಮುಡಿವರೆಗೆ ಬರುತ್ತೆ. ಓಕೆ ರೈಟ್? ಎಲ್ಲಿದ್ದೆ? ಶುಗರ್ ಅಡಿಕ್ಷನ್ ಆಗುತ್ತೆ ಅಂತ ಹೇಳಿದೆ. ಅಂಡ್ ವೆಯ್ಟ್ ಲಾಸ್ ಆಗೋಕೆ ಸ್ಟೀವಿ ಯಾಕೆ ಹೆಲ್ಪ್ ಮಾಡ್ತಂದ್ರೆ ನಿಮ್ಮ ಅಪಟೈಟ್ ಅನ್ನ ಸಪ್ರೆಸ್ ಮಾಡುತ್ತೆ. ಸುಮಾರು 3 ರಿಂದ 4 ತಾಸು ನಿಮ್ಗೆ ಸುಮ್ನೆ ತಿನ್ಬೇಕು ಅಂತ ಅನ್ಸಲ್ಲ, ಕಣ್ಣೇರಿ ಕಂಡ್ರು ತಿನ್ಬೇಕಂತ ಅನ್ಸಲ್ಲ. ಸೊ ಯಾವಾಗ ಅಪಟೈಟ್ ನ ಸಪ್ರೆಸ್ ಮಾಡುತ್ತೆ, ಸುಮ್ನೆ ನೀವು ಕ್ಯಾಲರಿನ ಆಡ್ ಆನ್ ಮಾಡೋದಿಲ್ಲ, ನಿಮ್ಗೆ ಒಬೆಸಿಟಿ ಆಗೋದಿಲ್ಲ, ನಿಮ್ಗೆ ಡಯಾಬಿಟಿಸ್ ಬರೋಕೆ ಬಿಡೋದಿಲ್ಲ. ಅರ್ಥ ಆಗ್ತಾ ಇದೆ? ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ತುಂಬಾ ಇಂಪಾರ್ಟೆಂಟ್. ಮಧುಮೇಹಿಗಳಿಗೆ ಸಿಹಿ ಸುದ್ದಿ. ಮಧುಮೇಹಿಗಳಿಗೆ ಸಿಹಿ ಸುದ್ದಿ. ಸ್ವೀಟ್ನೆಸ್ ಫಾರ್ ಡಯಾಬಿಟಿಕ್ಸ್. ಬಾಡಿನ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಗೆ ಹೋಗಿದ್ದನ್ನ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆಗೆ ತರೋದೇ ಸ್ಟೀವಿಯಾ ಕ್ಯಾಪ್ಸ್. ಸೊ ಇನ್ಸುಲಿನ್ ರೆಸಿಸ್ಟಿವಿಟಿ ಇದು ಯಾರಿಗೆಲ್ಲ ಗೊತ್ತು? ಅಸಕರ ಇವಾಗ ಯಾರು ಅನಲೈಸ್ ಮಾಡ್ಕೋಬಿಡಿ, ಲಾಸ್ಟ್ ಮಾಡಂತ್ರಿ. ಇನ್ಸುಲಿನ್ ಸೆನ್ಸಿಟಿವಿಟಿ ಯಾರ್ಯಾರು ಗೊತ್ತು? ಇಲ್ಲ. ಓಕೆ, ಇದು ಅರ್ಥ ಆದ್ರೇನೆ ನಿಮಗೆ ವೆಲ್ನೆಸ್ ಇಂಡಸ್ಟ್ರಿಯ ಪವರ್ ಎಂತ ಗೊತ್ತಾಗುತ್ತೆ. ಅರ್ಥ ಆಯ್ತು? ವೆಲ್ನೆಸ್ ಇಂಡಸ್ಟ್ರಿ ಪವರ್ ಅಂತ ಗೊತ್ತಾಗೋದು ನಿಮ್ಗೆ ಈ ಇನ್ಸುಲಿನ್ ರೆಸಿಸ್ಟಿವಿಟಿ ಅಂದ್ರೆ ಏನು, ಅದನ್ನ ಹೆಂಗೆ ಓವರ್ಕಮ್ ಮಾಡೋದು, ಇದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಮುಂದೆ ಇನ್ ಫ್ಯೂಚರ್ ಅಲ್ಲಿ ಟಾಪ್ ಲೀಡರ್ಸ್ ಇನ್ ಮೇಲ್ ಇನ್ ನ್ಯೂಟ್ರಿಕೇರ್ ನೀವು ಆಗ್ತೀರಿ. ಟಾಪ್ ಕೋಚಸ್ ಇನ್ ಮೇಲ್ ಇನ್ ನ್ಯೂಟ್ರಿಕೇರ್ ನೀವು ಆಗ್ತೀರಿ. ಅಂಡರ್ಸ್ಟ್ಯಾಂಡ್? ಸೊ ಇನ್ಸುಲಿನ್ ರೆಸಿಸ್ಟಿವಿಟಿ ಅಂದ್ರೆ ಯಾವಾಗ ನಿಮ್ಮ ದೇಹ ನಿಮ್ಮ ಐಡಿಯಲ್ ವೇಟ್ ಗಿಂತ ಒಂದು 10 ಕಿಲೋ ಜಾಸ್ತಿ ಆಯ್ತು, ಐಡಿಯಲ್ ವೇಟ್ ಗಿಂತ ಒಂದು 10 ಕಿಲೋ ಜಾಸ್ತಿ ಆಯ್ತು, ನಿಮ್ಮ ದೇಹ ಆಟೋಮೆಟಿಕ್ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಗೆ ಹೋಯ್ತು ಅಂತಾನೆ ಅರ್ಥ. ಇನ್ಸುಲಿನ್ ರೆಸಿಸ್ಟಿವಿಟಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಶಾರದಾ ಮೇಡಮ್, ನೀವು ಅನ್ಬಿಟ್ಟು ಯು ಶುಡ್ ಫೈಟ್ ಆರ್ ಫ್ಲೈಟ್. ನೀವು ಓಡ್ಬೇಕು ಇಲ್ಲ ಅದನ್ನ ಎದುರಿಸ್ಬೇಕು, ಎರಡರಲ್ಲಿ ಒಂದು ಮಾಡ್ಲೇಬೇಕು. ಸೊ ನೀವು ಫೈಟ್ ಮಾಡ್ಬೇಕು ಅಂದ್ರೂ ನಿಮ್ಗೆ ಶಕ್ತಿ ಬೇಕು, ಓಡ್ಬೇಕು ಅಂದ್ರೂ ನಿಮ್ಗೆ ಶಕ್ತಿ ಬೇಕು. ಸರಿ, ಸಡನ್ ಆಗಿ ನೀವು ಹೋಗ್ತಾ ಇರ್ಬೇಕಾದ್ರೆ ಬೋ ಅಂತ ಬಂದ್ಬಿಡ್ತು ಅಂದ್ರೆ ನಿಮಗೆ ಅಯ್ಯ ಆಶ್ಚರ್ಯ, ಎಲ್ಲ ಒಟ್ಟಿಗೆ ಆಗ್ತಾರೆ, ಮೈಯೆಲ್ಲ ಗೂಸ್ ಬಂಪ್ಸ್ ಆಗುತ್ತೆ. ಯಾರಿಗೆಲ್ಲ ಹಂಗ ಅನುಭವ ಆಗಿದೆ? ನೀವ್ ಏನೋ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತೀರಿ, ಸಡನ್ ಆಗಿ ಏನೋ ಒಂದು ಎದುರು ಬಂದ್ಬಿಟ್ರೆ ಹಂಗಾಗುತ್ತೆ ಅಂದ್ರೆ ನಿಮ್ಮ ಬಾಡಿಲಿ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಯಾವಾಗ ನಿಮ್ಗೆ ಗೂಸ್ ಬಂಪ್ಸ್ ಆಗುತ್ತೆ, ಸಂತೋಷ ಆದ್ರೂ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ದುಃಖ ಆದ್ರೂ ರಿಲೀಸ್ ಆಗುತ್ತೆ, ಭಯ ಆದ್ರೂ ರಿಲೀಸ್ ಆಗುತ್ತೆ ಕಾರ್ಟಿಸೋಲ್. ಆ ಕಾರ್ಟಿಸೋಲ್ ಇಟ್ಸ್ ಅ ಗುಡ್ ಹಾರ್ಮೋನ್. ಅಂದ್ರೆ ಅದೇನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ನಿಮ್ಮ ದೇಹದಲ್ಲಿ ಬ್ಲಡ್ ಸ್ಟ್ರೀಮ್ಗೆ ಗ್ಲೂಕೋಸ್ ಅನ್ನ ಸ್ಪೈಕ್ ಮಾಡುತ್ತೆ, ಬಿಟ್ಬಿಡುತ್ತೆ. ಯಾಕಂದ್ರೆ ಆ ಗ್ಲೂಕೋಸ್ ಹೋಗಿ ಸೆಲ್ಗೆ ಸೇರಿದ್ರೆ ಇವ್ರಿಗೆ ಶಕ್ತಿ ಬರುತ್ತೆ, ಇವ್ರು ಫೈಟ್ ಆದ್ರೂ ಮಾಡ್ಬೋದು ಇಲ್ಲ ಫ್ಲೈಟ್ ಆದ್ರೂ ಮಾಡ್ಬೋದು. ಓಡಕ್ಕೆ ಖಾಲಿ ಶಕ್ತಿ ಬೇಕಾನೆ. ನೀವು ನಡ್ಕೊಂಡೇ ಕುಂತ್ಕೊಂಡು ಹೋಗ್ತಾ ಇರ್ತೀರಿ, ಬಟ್ ನಾಯಿ ಬಂದು ಹಚ್ಕೊಂಡ್ ಬಂದಾಗ ನೀವು ನಿಮ್ಗೆ ಗೊತ್ತಿಲ್ದೇನೆ ಓಡಾಕ್ತೀರಿ, ಮತ್ತೆ ಎಲ್ಲಿಂದ ಬಂದ ಶಕ್ತಿ? ಹೌದಾ ರತನ? ನಿಜ ತಾನೆ? ಇವಾಗ ಕೆಲವರಿಗೆ ಈ ಉಕ್ಕುಡು ಗತ್ರಿ ಯಾರಿಗೆಲ್ಲ ಗೊತ್ತು? ಯಾಕೋ
ಅಷ್ಟೊಂದು ಶಕ್ತಿ ಬರುತ್ತೆ ಮೈಯಲ್ಲಿ, ರೈಟ್? ಇವಾಗ ನೀವು ಅದನ್ನ ಓಡಾದ್ರೂ ಕಳ್ಕೋಬೇಕು, ಇಲ್ಲ ಫೈಟ್ ಮಾಡಿದ್ರು ಆ ಒಂದು ಶಕ್ತಿನ ಬರ್ನ್ ಮಾಡ್ಬೇಕು, ಆ ಕ್ಯಾಲರಿನ ಬರ್ನ್ ಮಾಡ್ಬೇಕು. ಬಟ್ ನಾವೇನ್ ಮಾಡ್ತಾ ಇದೀವಿ? ಪ್ರತಿನಿತ್ಯ ನಾವೆಲ್ಲೂ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದೀವಿ, ಅಂಡರ್ಸ್ಟ್ಯಾಂಡ್? ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ, ಹೊಲ ಮನೆ ಕೆಲಸ ಮಾಡ್ತಾ ಇಲ್ಲ. ಮೊದ್ಲೆಲ್ಲ ಹೊಲ ಮನೆ ಕೆಲಸ ಮಾಡ್ತಾ ಇದ್ರು, ಎತ್ತುಗಳು ಇರ್ತಾ ಇದ್ವು, ಗಳೆ ಹೊಡ್ಕೊಂಡು ಹೋಗ್ಬೇಕಿತ್ತು, ಬಂಡಿ ಹೊಡ್ಕೊಂಡ್ ಬರ್ಬೇಕಿತ್ತು, ಚೀಲ ಹೊತ್ಕೊಂಡು ಹೋಗಿ ಹೊತ್ಕೊಂಡ್ ಬರ್ಬೇಕಿತ್ತು, ಕಾಲುವೆ ಕೆತ್ತಬೇಕಿತ್ತು, ಮ್ಯಾರಿ ಕೆತ್ತಬೇಕಿತ್ತು, ನೀರ್ ಕಟ್ಟಬೇಕಿತ್ತು, ರೈಟ್? ಎಲ್ಲ ಮ್ಯಾನ್ಯುವಲಿ ಆಗ್ತಾ ಇತ್ತು, ರೈಟ್? ಅವ್ರೇನು ತಿಂತಾ ಇದ್ರು ಅದನ್ನ ಖರ್ಚು ಮಾಡ್ತಾ ಇದ್ರು, ಹಾಗಾಗಿ ಅವ್ರಿಗೆ ಆ ಸಮಸ್ಯೆ ಇರಲಿಲ್ಲ. ಬಟ್ ಇವಾಗ ನಮ್ದು ಅನಿವಾರ್ಯ ಆಗೋಗ್ಬಿಟ್ಟಿದೆ. ಏನು? ಅಂಗಡಿ ಹೋಗಿ ಕೂತ್ಕೊಳ್ತೀವಿ, ಬೆಳಗಿನ ಸಂಜೆವರೆಗೂ ಕೂತಲ್ಲೇ ಕೂತಿರ್ತೀವಿ, ಆಫೀಸ್ಗೆ ಹೋಗ್ತೀವಿ, ಕೂತಲ್ಲೇ ಕೂತ್ ಕೆಲಸ ಮಾಡ್ತೀವಿ, ರೈಟ್? ಸಣ್ಣ ಪುಟ್ಟ ವಿಷಯಕ್ಕೂ ಸ್ಟ್ರೆಸ್ ಮಾಡ್ಕೊಳ್ತೀವಿ. ಮಕ್ಳು ಸ್ಕೂಲಿಗೆ ಹೋದ್ರು ಸ್ಟ್ರೆಸ್, ಮಕ್ಳು ಸ್ಕೂಲಿಗೆ ಹೋಗಿಲ್ಲ ಅಂದ್ರೂ ಸ್ಟ್ರೆಸ್, ಮಕ್ಳು ಆರೋಗ್ಯ ಹದಗೆಟ್ಟರು ಸ್ಟ್ರೆಸ್, ಮಕ್ಳು ಎಲ್ಲಾರು ಮರಕೋತಿ ಆಡ್ತಾ ಇದ್ರೆ ಎಲ್ಲಿ ಒತ್ತ ಬಿಟ್ರೆ ಅನ್ನೋ ಒಂದು ಸ್ಟ್ರೆಸ್. ಪ್ರತಿಯೊಂದಕ್ಕೂ ಸ್ಟ್ರೆಸ್ ಮಾಡ್ಕೊಳ್ತೀವಿ. ಯಾವಾಗ ಸ್ಟ್ರೆಸ್ ಆಗುತ್ತೆ, ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಆ ಕಾರ್ಟಿಸೋಲ್ ಕೆಲಸ ಏನೋ ಗ್ಲೂಕೋಸ್ ಅನ್ನ ಬ್ಲಡ್ ಸ್ಟ್ರೀಮ್ಗೆ ಪೋಸ್ಟ್ ಮಾಡ. ಅರ್ಥ ಆಯ್ತು? ಇವಾಗ ನಮ್ಮ ದೇಹ ಸುಮಾರು 120ರಿಂದ 130 ಟ್ರಿಲಿಯನ್ ಸೆಲ್ಸ್ ಇಂದ ಆಗಿರೋದು. ಓಕೆ, ಎಲ್ಲ ಒಂದೇ ತರ ಸೆಲ್ಸ್ ಇಲ್ಲ, ಸುಮಾರು 200 ತರ ಸೆಲ್ಸ್ ಇದೆ. ಕಣ್ಣಿನ ಸೆಲ್ಸೇ ಬೇರೆ, ನಾಲ್ಗೆ ಸೆಲ್ಸೇ ಬೇರೆ, ಹಾರ್ಟ್ ಸೆಲ್ಸೇ ಬೇರೆ, ಲಿವರ್ ಸೆಲ್ಸೇ ಬೇರೆ, ಕಿಡ್ನಿ ಸೆಲ್ಸೇ ಬೇರೆ, ಹಂಗೆ ಸುಮಾರು 200 ತರ ಸೆಲ್ಸ್ ಇದೆ. ಆ 200 ತರ ಸೆಲ್ಸ್ಗೂ ಬೇಕಾಗಿರೋದು ಪೋಷಕಾಂಶಗಳೇ ಹೊರತು ಕೆಮಿಕಲ್ ಅಲ್ಲ. ಯಾವಾಗ ಈ ಗ್ಲೂಕೋಸ್ ಬ್ಲಡ್ ಅಲ್ಲಿ ಜಾಸ್ತಿ ಬರಕ್ ಶುರುವಾಯ್ತು, ಆ ಸೆಲ್ ತನಗೆ ಎಷ್ಟು ಬೇಕು ಅಷ್ಟು ಗ್ಲೂಕೋಸ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಹೆಚ್ಚು ಬರಕ್ ಶುರುವಾದಾಗ ನನಗೆ ಸಾಕು ಇಷ್ಟೆಲ್ಲ ಯಾಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಭಯ ಪಟ್ಬಿಟ್ಟು ಇನ್ಸುಲಿನ್ ರಿಸೆಪ್ಟರ್ಸ್ ಅಂತಕ್ಕಂಥ ಒಂದು ಕವಾಟಗಳು ಇರ್ತಾರೆ, ಕಿಟಕಿ ಇದ್ದಂಗೆ ಇರ್ತಾರೆ. ಸುಮಾರು 20,000 ಕಿಟಕಿ ಇರ್ತಾರೆ. ಆ ಕಿಟಕಿ ಕವಾಟಗಳನ್ನ ಅದೇ ಮಾಡ್ಬಿಡುತ್ತೆ, ಬ್ಲಾಕ್ ಮಾಡ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್? ಕವಿತಾ ಮ್ಯಾಮ್, ನೀವು ಅನ್ವಟ್ ಮಾಡಿ. ಏನಂದ್ರಿ? ಗಣೇಶನ ಹಬ್ಬ ಇದ್ದಾಗ ನಿಮ್ಮೂರಲ್ಲಿ ಈ ಹುಡುಗರು ಓಣಿಯಲ್ಲಿ ಗಣಪನ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಮಾಡೋಕ್ಕಿಂತ ಮುಂಚೆ 8 ದಿವಸ ಮುಂಚೆ ಏನ್ ಮಾಡ್ತಾರೆ? ಮನೆಗೆ ಹೋಗ್ಬಿಟ್ಟು ಪಟ್ಟಿ ಎತ್ತಾರೆ. ಹೌದಾ? ಪಟ್ಟಿ ಎತ್ತೀರಿ, ಸರಿ. ಇವಾಗ ನೀವು ನಿಮ್ಮ ಯಜಮಾನ್ರು ಹೊಸದಾಗಿ ಟ್ರಾನ್ಸ್ಫರ್ ಆಗಿದ್ದಾರೆ ಯಾವ್ದೋ ಊರಿಗೆ, ಅಲ್ಲಿ ಗಣೇಶ ಹಬ್ಬ ಬಂದಿದೆ, ಅಲ್ಲಿ ನಿಮ್ಗೆ ಯಾರು ಪರಿಚಯ ಇಲ್ಲ, ರೈಟ್? ನೀವ್ ಒಬ್ಬರೇ ಮನೆಗಿದ್ರಿ, ನಿಮ್ಮ ಯಜಮಾನ್ರು ಎಲ್ಲಿ ಹೋಗ್ಬಿಟ್ರ? ಆಫೀಸ್ಗೆ ಹೋಗ್ಬಿಟ್ರು. ಆಫೀಸ್ಗೆ ಹೋದ ತಕ್ಷಣ ನೀವ್ ಏನ್ ಮಾಡಿದ್ರಿ? ಟವರ್ ಬಟ್ ಹಾಕ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಉಸ್ಸಪ್ಪ ಅಂತ ಟಿವಿ ಆನ್ ಮಾಡ್ಕೊಂಡು ಕೈಯಲ್ಲಿ ನಾಷ್ಟ ಇಟ್ಕೊಂಡು ಕೂತ್ಕೊಂಡ್ಬಿಟ್ರಿ, ಹೌದಾ? ಇವಾಗ ಏನೋ ಇಬ್ರು ಬಂದು ಬೆಲ್ ಮಾಡ್ಬಿಟ್ಟು, ಆಂಟಿ ನಾವು ಗಣೇಶ ಇಡ್ತಾ ಇದೀವಿ, ನಿಮ್ ಪಟ್ಟಿ ನಿಮ್ಗೆ ಎಷ್ಟು ತಿಳಿತು ಅಷ್ಟು ಬರೀರಿ ಅಂದ್ರೆ ನೀವು ಎಷ್ಟೋ ಒಂದು 50 100 ಕೊಟ್ಬಿಟ್ಟು ಬರದ್ ಕಳಿಸ್ತೀರ, ಹೌದಾ? ಇವಾಗ ಅವ್ರು ಇಬ್ರು ಬಂದ್ರೆ ಓಕೆ, ಒಂದು 20 30 40 ಜನ ಓ ಅಂತ ಬಂದ್ಬಿಟ್ರೆ ನೀವು ಬಾಗಿಲು ತೆಗಿತೀರ? ಇಲ್ಲ, ಬಾಗಿಲ ನಿಮ್ಗೆ ಭಯ ಆಗ್ಬಿಡುತ್ತೆ, ಹೆದರಿಕೆ ಆಗ್ಬಿಡುತ್ತೆ. ಬಾಗಿಲನ್ನ ಕಿಟಕಿನೂ ತೆಗಿಯಲ್ಲ, ಅವ್ರೇನ್ ಕಿಟಕಿಯಿಂದ ಒಳ ಬರಲ್ಲ, ಆದ್ರೆ ಭಯ ಏನಾಗ್ತದೆ ನಂಗೆ ಗೊತ್ತಿಲ್ಲ, ಇವ್ರ ಹೊಸ ಊರು, ರೈಟ್? ಆಗ ಅದೇನ್ ಬ್ಲಡ್ ಅಲ್ಲಿ ಗ್ಲೂಕೋಸ್ ಬಂದಿತ್ತು ಅದು ಬ್ಲಡ್ ಅಲ್ಲಿ ಉಳ್ಕೊಂಡ್ಬಿಡ್ತು. ಉಳ್ಕೊಂಡಾಗ ಆ ಬ್ಲಡ್ ಏನಾಯ್ತು? ತಿಕ್ಕ ಆಗ್ ಶುರುವಾಯ್ತು, ದಪ್ಪ ಆಗ್ ಶುರುವಾಯ್ತು. ಯಾವಾಗ ದಪ್ಪ ಆಗ್ ಶುರುವಾಯ್ತು ಸಾಂದ್ರತೆ, ಅದ್ರಲ್ಲಿ ಬರೀ ಬ್ಲಡ್ ಅಲ್ಲಿ ಗ್ಲೂಕೋಸ್ ಮಾತ್ರ ಉಳ್ಕೊಂಡಿಲ್ಲ, ಈ ಇನ್ಸುಲಿನ್ ಕೂಡ ಅದ್ರ ಜೊತೆಗೆ ಬಂದಿದೆ. ಆ ಇನ್ಸುಲಿನ್ ತುಂಬಾ ಕಿಲಾಡಿ, ಅದೇನ್ ಮಾಡುತ್ತೆ? ಸೆಲ್ ಒಳಗೆ ಗ್ಲೂಕೋಸ್ ಅನ್ನ ತಪ್ಪಿಸೋಕೆ ಕೀರ್ ಇನ್ಸುಲಿನ್. ಯಾವಾಗ ಅದು ಸೆಲ್ ಒಳಗೆ ಹೋಗ್ಲಿಲ್ಲ, ಅದೇನ್ ಮಾಡುತ್ತೆ? ರಕ್ತದ ಒಳ ಗೋಡೆಗಳನ್ನ ಕೆರೆಕ್ ಶುರು ಮಾಡುತ್ತೆ. ರಕ್ತದ ಒಳಗೋಡೆನ ಯಾವಾಗ ಕೆರೆಕ್ ಶುರು ಮಾಡುತ್ತೆ, ಅಲ್ಲಿ ಉಂಡೆ ಕಟ್ಕೊಳಕ್ ಶುರುವಾಗುತ್ತೆ, ಗಂಟುಗಳು ಕಟ್ಕೊಳಕ್ ಶುರುವಾಗುತ್ತೆ. ಇವಾಗ ರಕ್ತ ದಪ್ಪ ಆಗಿದೆ, ಜೊತೆಗೆ ಈ ಗಂಟುಗಳು ಉಂಡೆಗಳು ಕಟ್ಕೊಳಕ್ ಶುರುವಾಯ್ತು. ಈ ಹೈವೇ ರೋಡ್ ಅಲ್ಲಿ ಹಂಪ್ಸ್ ಬಂದಂಗಾಯ್ತು. ಸೊ ರಕ್ತ ಸ್ಪೀಡ್ ಆಗಿ ಹೋಗಕ್ಕಾಗಲ್ಲ. ಅಂದ್ರೆ ಸ್ಪೀಡ್ ಆಗಿ ಹೋಗಕ್ಕಾಗತ್ತಾ? ನೋ, ಆಗಲ್ಲ. ಹಂಗೇನೆ ಈ ಬ್ಲಡ್ ವೇಲ್ಸ್ ಅಲ್ಲಿ ಈ ಉಂಡೆಗಳು ಗಂಟುಗಳು ಕಟ್ಟುವಾಗ ಶುರುವಾಗುತ್ತೆ. ಇದೆ ಪ್ಲಾಕ್, ವೆರಿಕೋಸ್ ವೇನ್, ಪ್ಲಾಕ್ ವೆರಿಕೋಸ್ ವೇನ್, ರೈಟ್? ಸೊ ಬ್ಲಡ್ ಸರಿಯಾಗಿ ಹೋಗಕ್ಕಾಗ್ತಿಲ್ಲ. ಈ ಆಕ್ಸಿಜನ್ ಮತ್ತ ಪೋಷಕಾಂಶಗಳನ್ನ ಪ್ರತಿ ಸೆಲ್ಗೂ ತಲುಪಿಸೋಕೆ ವಿಳಂಬ ಆಗ್ತಾ ಇದೆ. ಆವಾಗ್ಲೇ ನಿಮ್ಗೆ ಸುಸ್ತಾಗದು. ಸ್ವಲ್ಪ ಕೆಲಸ ಮಾಡಿದ್ರು ಉಸ್ಸಪ್ಪ ಅಂತ ಕೊಡೋದು. ಓಕೆ, ಸೊ ಬ್ಲಡ್ ತಿಕ್ಕಾಗೋಯ್ತು, ಸರಿಯಾಗಿ
ಓಡಾಡಕ್ ಆಗ್ತಿಲ್ಲ ಅಂಡ್ ಹಾರ್ಟ್ ಸೆಲ್ಸ್ಗೆ ಪೋಷಕಾಂಶಗಳನ್ನ ಸರಿಯಾಗಿ ತಲುಪ್ಸಕ್ ಆಗ್ತಿಲ್ಲ, ಆಕ್ಸಿಜನ್ ಸರಿಯಾಗಿ ತಲುಪ್ಸಕ್ ಆಗ್ತಿಲ್ಲ. ಇವಾಗ್ಲೇ ಹಾರ್ಟ್ ಸೆಲ್ಸ್ ಕೂಡ ಅಂಕು ಸೆಲ್ ಇರ್ತಾನೆ, ಆ ಸೆಲ್ಸ್ ಏನಾಗ್ತವೆ ವೀಕ್ ಆಗ್ತಾ ಒಂದ್ ದಿವಸ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಮೊದ್ಲೆಲ್ಲ ಹಾರ್ಟ್ ಫೇಲ್ಯೂರ್ ಅಂತ ಕೇಳಿಸ್ಕೊತಾ ಇದ್ವಿ, ಇವಾಗ ಹಾರ್ಟ್ ಫೇಲ್ಯೂರ್ ಇಲ್ಲ. ಇವಾಗ ಏನಂದ್ರೆ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ರೈಟ್. ಯಾಕೆಂದ್ರೆ ಈ ಬ್ಲಡ್ ಥಿಕ್ ಆಗೋಗ್ಬಿಟ್ಟಿದೆ, ಅಲ್ಲಿ ಉಂಡಿ ಕಟ್ಕೊಂಡ್ಬಿಟ್ಟಿದೆ. ಹಾರ್ಟ್ ಅದನ್ನ ಪಂಪ್ ಮಾಡೋಕೆ ಸಿಕ್ಕಾಬಟ್ಟೆ ಪ್ರೆಷರ್ ಆಗ್ತಾ ಇದೆ. 1 kg ನೀವು ತೂಕ ಜಾಸ್ತಿ ಇದ್ರೆ 16 ಕಿಲೋಮೀಟರ್ ಜಾಸ್ತಿ ಬ್ಲಡ್ ಅನ್ನ ಪಂಪ್ ಮಾಡ್ಬೇಕು. ನೀವು 10 kg ಇದ್ರೆ 160 ಕಿಲೋಮೀಟರ್ ಜಾಸ್ತಿ ಪಂಪ್ ಮಾಡ್ಬೇಕು. 20 ಕಿಲೋ ಇದ್ರೆ 320 ಕಿಲೋಮೀಟರ್ ಎಕ್ಸ್ಟ್ರಾ ಪಂಪ್ ಮಾಡ್ಬೇಕು. ಪ್ರತಿ ಬಡಿತದಲ್ಲೂ 320 ಕಿಲೋಮೀಟರ್ ಎಕ್ಸ್ಟ್ರಾ ಪಂಪ್ ಮಾಡ್ಬೇಕು. ಅಂದ್ರೆ ಹಾರ್ಟ್ ಮಾಡಿ ಒಂದ್ ದಿವಸ ನನ್ ಕೈಲಿ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಹಾರ್ಟ್ ಅಟ್ಯಾಕ್. ಈ ಪ್ಲಾಕ್ ಯಾವಾಗ ಆಯ್ತು, ಬೈಪಾಸ್ ಸರ್ಜರಿ ಮಾಡ್ಬೋದು, ಎಲ್ಲ 1-2 ಕಡೆ ಆದ್ರೆ ಮಾಡ್ತಾರೆ. ಮೈ ತುಂಬಾ ಪ್ಲಾಕ್ ಆಗ್ತಾ ಹೋದ್ರೆ ಯಾವ್ದಂತ ಬೈಪಾಸ್ ಸರ್ಜರಿ ಮಾಡಿಸ್ತಾರೆ. ಕರೆಕ್ಟ್. ಓಕೆ, ಸೊ ಇದು ಇನ್ಸುಲಿನ್ ರೆಸಿಸ್ಟಿವಿಟಿ. ಇದರಿಂದನೇ ನಿಮ್ದು ಹಾರ್ಟ್ ಪ್ರಾಬ್ಲಮ್ ಆಗೋದು. ಶುಗರ್ ಅವಾಗ ನೀವು ಟೆಸ್ಟ್ ಮಾಡಿಸ್ರಿ, ಶುಗರ್ ನಿಮ್ದು 400-500 ತೋರಿಸುತ್ತೆ, ಬ್ಲಡ್ ಪ್ರೆಷರ್ ಹೈ ತೋರಿಸುತ್ತೆ, ಅಂಡ್ ನಿಮ್ದು ಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಆರ್ಥರೈಟಿಸ್ ಜೊತೆಗೆ ಯೂರಿಕ್ ಆಸಿಡ್ ಯಾವಾಗ ಕಾಣಿಸ್ಕೊಳ್ತು, ನಿಮ್ದು ಅದು ಲಿವರ್, ಅದು ಕಿಡ್ನಿ ಫಂಕ್ಷನ್ ಡೇ ಬೈ ಡೇ ಅದು ಕುಂಠಿತ ಆಗ್ತಾ ಹೋಗುತ್ತೆ. ಅಂಡ್ ಲಿವರ್ ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಫೈನಲಿ ಕ್ಯಾನ್ಸರ್ ಸೆಲ್ಸ್, ಟ್ಯೂಮರ್ ಸೆಲ್ಸ್, ಕೋಲನ್ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್ ಇವೆಲ್ಲ ಶುರು ಆಗ್ತಾ ಹೋಗುತ್ತೆ. ಇಷ್ಟು ತನಕ ನಾನು ಹೇಳಿದ್ದು ಅರ್ಥ ಆಯ್ತು ನಿಮ್ಗೆಲ್ರಿಗೂ? ಅರ್ಥ ಆಗ್ತಿದ್ ತಾನೆ? ಓಕೆ, ರೈಟ್. Yes, cheers. ಸೊ ಈ ಸ್ಟೀವಿಯಾ ನೋಡಿ, ಹಿಂದಕ್ಕೆ ಏನು ಈ ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳ್ತಾ ಇದ್ರು, ಏನು 2 ಹೊತ್ತು ಫಲಹಾರ 1 ಹೊತ್ತು ಹಿತ ಭೋಜನ ಅಂತ. ಯಾರಾದ್ರು ಕೇಳಿಸ್ಕೊಂಡಿದ್ರಿ? ಕರೆಕ್ಟ್ ತಾನೆ? ಬೆಳಿಗ್ಗೆ ಸಂಜೆ ಫಲಹಾರ, 1 ಹೊತ್ತು ಮಧ್ಯಾಹ್ನ ಹಿತ ಭೋಜನ. ಫಲಹಾರ ಅಂದ್ರೆ ಏನು? ಫಲಹಾರ ಅಲ್ಲ, ಫಲಹಾರ ಬೇರೆ, ಫಲಹಾರ ಏನ್ರಿ ಸುಮಿತ್ರ ಮೇಡಮ್? 1 ಹೊತ್ತು ಹಿತ ಭೋಜನ, ಇದು ಆರೋಗ್ಯದ ಗುಟ್ಟಾಗಿತ್ತು. ರೈಟ್. ಇವಾಗ ಹಿಂದಿನ ಕಾಲಕ್ಕೆ ರಾಜರ ಕಾಲದಲ್ಲಿ ಓಕೆ, ಮಕ್ಕಳನ್ನ ಅವರು ಓದಕ್ಕೆ ಅಂತ ಎಲ್ಲಿ ಕಳಿಸ್ತಾ ಇದ್ರು ಜಗದೀಶ್ ಸರ್? ಕಳಿಸ್ತಾ ಇದ್ರು. ಅಲ್ಲೇ ಅವರು ಸೇವೆ ಮಾಡಿಕೊಂಡು, ಗುರುಗಳ ಸೇವೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಯಾಕೆ ರಾಜರಿಗೆ ಸಾಕಷ್ಟು ಅಧಿಕಾರ ಇತ್ತಲ್ಲ, ಗುರುಗಳನ್ನೇ ಅರಮನೆ ಕಳ್ಸ್ಬಿಟ್ಟು ಮಕ್ಳಿಗೆ ಓದಿಸು ಅಂತ ಹೇಳ್ಬೇಕು. ಹೌದು, ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ಸಾಮಾನ್ಯ ಪ್ರಜೆಗಳು ಕೂಡ ಹೇಗೆ ಇರ್ಬೇಕು, ಏನು ಅವ್ರು ಅನುಭವಿಸುವಂತ ಕಷ್ಟಗಳು ಅಥವಾ ಅವ್ರಿಗೆ ಏನ್ ಸಮಸ್ಯೆಗಳಿದ್ದಾವೆ ಅದೆಲ್ಲದು ಇವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ನೀವು ಹೇಳಾಗ ಗುರುಕುಲದಲ್ಲಿ ಅವಾಗ ಅದೇ ಪದ್ಧತಿ. ಗುರುಗಳ ಜೊತೆಗೆ ಗುರುಗಳು ಹೇಳಿದ್ರು ಅಂದ್ರೆ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನ ಕಿತ್ಕೊಂಡು ಬಂದು ಅವ್ರಿಗೆ ಸಹಾಯ ಮಾಡ್ಬೇಕು. ಪ್ರತಿಯೊಂದರಲ್ಲೂ ಆ ಸೇವೆ ಮಾಡ್ಬೇಕು. ಸೇವೆ ಮಾಡೋದ್ರ ಮೂಲಕ ತಾವು ವಿದ್ಯಾರ್ಜನೆ ಮಾಡಿಕೊಂಡು ತಮ್ಮ ಜೀವನ ರೂಪಿಸ್ಕೋಬೇಕು ಅನ್ನೋದು ಅವಾಗಿನ ಒಂದು ಪದ್ಧತಿ ಇತ್ತು. ಎಸ್, ಅರಮನೆ ಅಂದ್ರೆ ಭಕ್ಷ್ಯ ಭೋಜಗಳು ವೈಭವಗಳು. ರೈಟ್. ವಿದ್ಯೆಗೆ ವಿನಯವೇ ಭೂಷಣ ಅಂತ. ಆ ವಿನಯ ಯಾವ ಬರುತ್ತೆ? ಭಕ್ಷ್ಯ ಭೋಜಗಳು ಈ ಶ್ರೀಮಂತಿಕೆ ಇದ್ದಾಗ ಮನುಷ್ಯನಿಗೆ ವಿನಯ ಬರಲ್ಲ, ಗರ್ವ ಬರುತ್ತೆ. ರೈಟ್. ಯಾವಾಗ ಈ ಗುರುಕುಲಕ್ಕೆ ಹೋಗ್ತಾ ಇದ್ರು, ಆ ಅಡವಿಯಲ್ಲಿ ಕಾಡಿನಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಅಲ್ಲಿ ಸಿಗ್ತಕ್ಕಂತ ಫಲಗಳನ್ನ, ಗಡ್ಡೆ ಗೆಣಸುಗಳನ್ನ ತರಬೇಕಿತ್ತು, ಅವರೇ ವಾಶ್ ಮಾಡಿ ಅದನ್ನ ತಿನ್ಬೇಕಿತ್ತು. ಬೆಳಿಗ್ಗೆ ಸಂಜೆ 2 ಹೊತ್ತು ಫಲಹಾರ ಮಾಡ್ತಾ ಇದ್ರು ಅಂಡ್ 1 ಹೊತ್ತು ಭೋಜನ ಮಾಡ್ತಾ ಇದ್ರು. ಹಾಗಾಗಿ ಅಷ್ಟೊಂದು ಕ್ಲಿಷ್ಟಕರವಾದ ಸಂಸ್ಕೃತ ಶ್ಲೋಕಗಳು ಅವರಿಗೆ ಕರತಲ ಮಲಕ. ರೈಟ್. ಇವಾಗ ಸರಿಯಾಗಿ ಕಾಗುಣಿತ ಬರಲ್ಲ ನನ್ನ ಮಕ್ಕಳಿಗೆ ಇವಾಗ. ರೈಟ್. ಅಷ್ಟು ನೋಡಿ, ಕಾಳಿದಾಸದಲ್ಲಿ ಕಾಳಿದಾಸನ ಶಕುಂತಲನ ಶಕುಂತಲ. ರೈಟ್. ಸಂಸ್ಕೃತ ಶ್ಲೋಕಗಳ ಕಂಠಪಾಠ ಬಂತೆ. ಯಾರಲ್ಲ ಈ ಡೈರೆಕ್ಟ್
ಊಟ ಮಾಡ್ತೀವಿ, ಭೋಜನ, ರೈಟ್. ಜೊತೆಗೆ ರಾ ಫುಡ್ ಕೊಡೋದ್ರಿಂದ, 0 ಕ್ಯಾಲರಿ ಕೊಡೋದ್ರಿಂದ, ಸಾತ್ವಿಕ ಆಹಾರ ಕೊಡೋದ್ರಿಂದ ನಮ್ಮ ಬಾಡಿಗೆ ಹೆಚ್ಚು ಗ್ಲೂಕೋಸ್ ಎಂಟ್ರಿ ಆಗೋದಿಲ್ಲ, ಒಬೆಸಿಟಿ ಆಗೋದಿಲ್ಲ, ನಿಮ್ಗೆ ಡಯಾಬಿಟಿಸ್ ಬರೋದಿಲ್ಲ, BP ಬರೋದಿಲ್ಲ. ಅದ್ರ ಜೊತೆಗೆ ತಾಮಸ ಗುಣ ಅನ್ನೋದು ಬರೋದಿಲ್ಲ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಹೇಳ್ತಾರೆ ಎಷ್ಟೋ ಜನ ಸಿಟ್ಟು ಬರ್ತಾ ಇತ್ತು ಸರ್, ಇವತ್ತು ಸಿಟ್ಟೆ ಬರ್ತಿಲ್ಲ. ಯಾಕೆ? 2 ಹೊತ್ತು ಏನ್ ಕೊಡ್ತಾ ರಾ ಫುಡ್. ಸರಿ, ಓಕೆ. ನೆಕ್ಸ್ಟ್ ಇವಾಗ ಬರ್ತೀನಿ, ಆಗ್ಲೇ ಹೇಳಿದಲ್ಲ ಜಗದೀಶ್ ಸರ್. ಸ್ಟೀವಿಯಾ ಅದರಲ್ಲಿರ್ತಕ್ಕಂಥ 2 ಕಾಂಪೊನೆಂಟ್ಸ್ ಬರ್ಕೊಳ್ಳಿದ್ನ. ಒಂದು ಸ್ಟೀವಿಯೋಸೈಡ್ ಅಂಡ್ ಸ್ಟೀವಿಯೋಲ್. ಸ್ಟೀವಿಯೋಸೈಡ್ ಮತ್ತು ಸ್ಟೀವಿಯೋಲ್ ಈ 2 ರಿಚ್ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನ ಕಿಲ್ ಮಾಡೋಕೆ, ಟ್ಯೂಮರ್ ಸೆಲ್ಸ್ ಅನ್ನ ಕಿಲ್ ಮಾಡ್ತಕ್ಕಂಥ ಕೆಪಾಸಿಟಿ ಯಾವುದಕ್ಕೆ? ಸ್ಟೀವಿಯೋಸೈಡ್ ಮತ್ತು ಸ್ಟೀವಿಯೋಲ್. ಕ್ಯಾನ್ಸರ್ ಸೆಲ್ಸ್, ಟ್ಯೂಮರ್ ಸೆಲ್ಸ್. ಓಕೆ, ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಬ್ರೈನ್ ಟ್ಯೂಮರ್ ಇರ್ಬೋದು, ರೆಕ್ಟಲ್ ಕ್ಯಾನ್ಸರ್ ಇರ್ಬೋದು, ಕೋಲನ್ ಕ್ಯಾನ್ಸರ್ ಇರ್ಬೋದು. ಏನ್ ಕ್ಯಾನ್ಸರ್ ಸೆಲ್ಸ್ ಏನಿರ್ತಾವೋ ಅದನ್ನ ಕಿಲ್ ಮಾಡ್ತಕ್ಕಂಥ ಶಕ್ತಿ ಇರೋದು ಸ್ಟೀವಿಯೋಲ್ ಅಂಡ್ ಸ್ಟೀವಿಯೋಸೈಡ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಸ್ಟೀವಿಯಾ ಕ್ಯಾನ್ ಲೋವರ್ ದ ಬ್ಲಡ್ ಪ್ರೆಷರ್. ಇದು ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಸ್ಟೀವಿಯಾದಲ್ಲಿ ಗ್ಲೂಕೋಸೈಡ್ಸ್ ಅಂತಾನು ಇದಾವೆ. ಆ ಗ್ಲೂಕೋಸೈಡ್ಸ್ ಏನ್ ಮಾಡುತ್ತೆ? ನಮ್ಮ ಬ್ಲಡ್ ವೆಸಲ್ಸ್, ಬ್ಲಡ್ ಅಂದ್ರೆ ರಕ್ತ ನಾಳಗಳನ್ನ ಡೈಲೇಟ್ ಮಾಡುತ್ತೆ. ಡೈಲೇಟ್ ಅಂದ್ರೆ ಅಗಲ ಮಾಡೋದು. ಜೊತೆಗೆ ಇದು ಬ್ಯೂಟಿ ಯಾರಿಗೂ ಗೊತ್ತಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಹುಚ್ಚಿರಲ್ಲ, 5 ವರ್ಷ ನಾವು ಸಿಸ್ಟಮ್ನಾಗ ಇದ್ದು ಇಲ್ಲಿ ಬರೋಕೆ ಕಾರಣ ಏನಂತ ಹೇಳ್ತೀನಿ, ರೈಟ್? ಈ ಸ್ಟೀವಿಯಾ ಇದರಲ್ಲಿರ್ತಕ್ಕಂಥ ಸ್ಟೀವಿಯೋಲ್ ಮತ್ತು ಸ್ಟೀವಿಯೋಸೈಡ್ ಮತ್ತು ಗ್ಲೂಕೋಸೈಡ್ಸ್ ಇವು ನೈಟ್ರಿಕ್ ಆಕ್ಸೈಡ್ ಸಿಂಥಸೈಸ್ ಅಂತಕ್ಕಂಥ ಒಂದು ಕಿಣ್ವ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಂಜೈಮ್ ನಮ್ಮ ಬಾಡಿಲಿ ಇರುತ್ತೆ. ಆ ನೈಟ್ರಿಕ್ ಆಕ್ಸೈಡ್ ಸಿಂಥಸೈಸ್ ಅಂತಕ್ಕಂಥ ಎಂಜೈಮ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಪ್ರಚೋದಿಸುತ್ತೆ. ಪ್ರಚೋದನೆ ಮಾಡಿದಾಗ ಆ ಕಿಣ್ವ ಏನ್ ಮಾಡುತ್ತೆ ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನ ಪ್ರೊಡಕ್ಷನ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ ನೈಟ್ರಿಕ್ ಆಕ್ಸೈಡ್, ಈ ಸ್ಟೀವಿಯೋಲ್ ಮತ್ತು ಸ್ಟೀವಿಯೋಸೈಡ್ ಇರ್ತಕ್ಕಂಥ ರಿಚ್ ಆಂಟಿ ಆಕ್ಸಿಡೆಂಟ್ ಅನ್ನ ನಮ್ಮ ರಕ್ತನಾಳದಲ್ಲಿರ್ತಕ್ಕಂಥ ಎಂಡೋಥೀಲಿಯಲ್ ಸೆಲ್ಸ್ ಅಂದ್ರೆ ಅವ್ ರಕ್ತನಾಳ ಹೆಂಗಿರ್ತಾವ ಅಂದ್ರೆ, ಈ ಹೆಣ್ಮಕ್ಳು ಮುತ್ತಿನ ಸರ ಹಾಕೊಂಡಿರ್ತಾರಲ್ಲ, ಮುತ್ತಿನ ಸರ ಹೆಂಗಿರ್ತಾವ ಹಂಗೆ ಇಲ್ಲೊಂದು ಮುತ್ತು ಹೆಂಗಿರ್ತೋ ಹಂಗೆ ಎಂಡೋಥೀಲಿಯಲ್ ಸೆಲ್ ಇರುತ್ತೆ. ಈ ಎಂಡೋಥೀಲಿಯಲ್ ಸೆಲ್ ಆ ಸ್ಟೀವಿಯೋಲ್ ಅನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೈಟ್ರಿಕ್ ಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಅನ್ಸ್ಟೇಬಲ್ ಗ್ಯಾಸ್, ಅದು ಪ್ರೊಡ್ಯೂಸ್ ಆಗುತ್ತೆ, ಮಾಯ ಆಗುತ್ತೆ, ಅನ್ಸ್ಟೇಬಲ್ ಗ್ಯಾಸ್. ಇಲ್ಲಿ ಪ್ರೊಡ್ಯೂಸ್ ಆಯ್ತು, ಮಾಯ ಆಯ್ತು, ಇಲ್ಲಿ ಪ್ರೊಡ್ಯೂಸ್ ಆಯ್ತು, ಮಾಯ ಆಯ್ತು, ಇಲ್ಲಿ ಪ್ರೊಡ್ಯೂಸ್ ಆಯ್ತು, ಮಾಯ ಆಯ್ತು, ಹಂಗೆ ಡೈರೆಕ್ಟ್ ಮಾಡ್ಕೊತಾವ್. ಸೊ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದು ಸ್ಟೀವಿಯಾಕ್ಕೆ. ನೈಟ್ರಿಕ್ ಆಕ್ಸೈಡ್ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ರೈಟ್? ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತು. ಅದು ನಮ್ಮ ಹಾರ್ಟ್ಗೆ ಒಂಥರ ಖುಷಿ ಕೊಡ್ತಕ್ಕಂಥ ಗ್ಯಾಸ್, ತುಂಬಾ ಖುಷಿ ಅದಕ್ಕೆ ಹಾರ್ಟ್ಗೆ, ರೈಟ್? ಅಂಡ್ ನೆಕ್ಸ್ಟ್, ಸ್ಟೀವಿಯೋಲ್ ರೆಡ್ಯೂಸಸ್ ದ ಕೊಲೆಸ್ಟ್ರಾಲ್ ಲೆವೆಲ್. ಈ ನಮ್ಮ ದೇಹದಲ್ಲಿ ಕೊಬ್ಬು ಅಂತ ಹೇಳ್ತೀವಿ, LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಮತ್ತು ಟ್ರೈಗ್ಲಿಸರೈಡ್ಸ್ ಲೆವೆಲ್ ಅಂತ ಹೇಳ್ತೀವಿ. ಈ ಸ್ಟೀವಿಯಾ ನಮ್ಮ ದೇಹದಲ್ಲಿ HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಪ್ರಮಾಣವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಅಂಡ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂದ್ರೆ ಬ್ಯಾಡ್ ಫ್ಯಾಟ್ ಅನ್ನ ಥ್ರೂ ಮೋಷನ್, ಯೂರಿನ್, ಪರ್ಸ್ಪಿರೇಷನ್ ಹೊರಗಾಗ್ತಾ ಹೋಗುತ್ತೆ. ಯಾರಿಗೆಲ್ಲ ಶೇಕ್ ಕುಡಿದಾದ್ಮೇಲೆ ನಿಮ್ಗೆ ಮೋಷನ್ ಅಲ್ಲಿ ಫ್ಯಾಟ್ ಹೋಗ್ತಾ ಇದೆ ಅಂತ ಯಾರಿಗೆಲ್ಲ ಅನುಭವ ಬಂದಿದೆ? ಬಂದಿದ್ದಾರೆ, ರೈಟ್? ಬ್ಯಾಡ್ ಫ್ಯಾಟ್ ಹೋಗ್ತಾ ಇದೆ ಅಂತ ನಿಮ್ಗೆ ಅನುಭವ ಬಂದಿರುತ್ತೆ, ಬರಲೇಬೇಕು. ಸೊ ಮುಳ್ಳಿನಿಂದ ತೆಗಿಬೇಕು. ಯಾವಾಗ ಗುಡ್ ಫ್ಯಾಟ್ ಡೆವಲಪ್ ಆಗುತ್ತೆ, ಬ್ಯಾಡ್ ಫ್ಯಾಟ್ ಅಂತಾನೆ ಬಾಡಿಯಿಂದ ಹೊರಗೆ ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನೋಡಿ ಸ್ಟೀವಿಯಾ ಎಷ್ಟೆಲ್ಲ ಕೆಲಸ ಮಾಡ್ತಂದ್ರೆ ಒಂದೇ ಕ್ಲಾಸಲ್ಲಿ ಹೇಳಕ್ಕಾಗಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ನಿಮ್ಮ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ನ್ಯೂರಲ್ ಟ್ರಾನ್ಸ್ಮಿಷನ್,
ಈ ಸಿಗ್ನಲ್ಗಳನ್ನ ಪಾಸ್ ಮಾಡ್ಲಿಕ್ಕೆ ಇಮಿಡಿಯೇಟ್ ಆಗಿ ಫಾಸ್ಟ್ ಆಗಿ ಪಾಸ್ ಮಾಡ್ಲಿಕ್ಕೆ ಆ ನ್ಯೂರಾನ್ ಸೆಲ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ನಿಮ್ಮ ಐಬಾಲ್ ಕಣ್ಣಿನ ದೃಷ್ಟಿ ಸಾಮಾನ್ಯವಾಗಿ ವಯಸ್ಸಾಗ್ತಾ ಕಣ್ಣು ಮಂಜಾಗ್ತಾ ಹೋಗುತ್ತೆ, ರೈಟ್. ಲ್ಯೂಟಿನ್ ಮತ್ತು ಜಿಯಾಕ್ಸಾಂಟಿನ್ ಈ ಪ್ರೀವಿಯಸ್ ಸಿಸ್ಟಮ್ ಅಲ್ಲಿ ಆಕ್ಯುಲಾರ್ ಡಿಫೆನ್ಸ್ ಅಂತ ಯಾರಲ್ಲಿ ಕೇಳಿಸ್ಕೊಂಡಿದ್ರಿ? ಸೊ ಇನ್ಫ್ಲಮೇಟರಿ ಮತ್ತು ರಿಚ್ ಆಂಟಿ ಆಕ್ಸಿಡೆಂಟ್ಸ್. ಈ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಥೈರಾಯ್ಡ್ ಸೆಲ್ಸ್ ಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅಂಡ್ T3 ಮತ್ತು T4 ಲೆವೆಲ್ ಅನ್ನ ಪ್ರಾಪರ್ ಆಗಿ ಸೆಕ್ರೇಷನ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ಫ್ಲಮೇಷನ್ ಉರಿಯೂತಗಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ನಾರ್ಮಲ್ ಮಾಡ್ಬಿಟ್ಟು ನಿಮ್ಮ ಥೈರಾಯ್ಡ್ ಪ್ರಾಪರ್ ಆಗಿ ವರ್ಕ್ ಆಗಿ ಶುರು ಮಾಡುತ್ತೆ. ಲಿವರ್ ಅಲ್ಲಿ ಏನಾದ್ರು ಫ್ಯಾಟ್ ಡೆಪಾಸಿಟ್ ಆಗಿ ಲಿವರ್ ಸೆಲ್ಸ್ ಅಲ್ಲಿ ಫ್ಯಾಟ್ ಲಿವರ್ ಆಗಿ ಸ್ಟೋರ್ ಆಗಿದ್ರೆ ಆ ಫ್ಯಾಟ್ ಅನ್ನ ಡೆಸ್ಟ್ರಾಯ್ ಮಾಡ್ಬಿಟ್ಟು ಆ ಲಿವರ್ ಎಂಜೈಮ್ಸ್ 3 ಎಂಜೈಮ್ ಇದಾವೆ. ಒಂದು ಅಮೈಲೇಸ್, ಪ್ರೋಟಿಯೇಸ್, ಲೈಪೇಸ್. ಈ 3 ನಾವು ತಿಂದಂತ ಆಹಾರವನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಆ 3 ಎಂಜೈಮ್ಸ್ ಅನ್ನ ಪ್ರಾಪರ್ ಆಗಿ ಸೆಕ್ರೇಷನ್ ಮಾಡ್ಬಿಟ್ಟು ಲಿವರ್ ಫಂಕ್ಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ GIT ಟ್ರ್ಯಾಕ್, ನಿಮ್ಮ GIT ಟ್ರ್ಯಾಕ್ ಇರ್ತಕ್ಕಂಥ ಗ್ಯಾಸ್ ಅನ್ನ ಹೊರಗೆ ಹಾಕ್ಬಿಟ್ಟು ನಿಮ್ಮ ಇಂಡೈಜೆಷನ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡ್ಬಿಟ್ಟು, ಯಾಕಂದ್ರೆ ಇದ್ರಲ್ಲಿರ್ತಕ್ಕಂಥ ಫೈಬರ್ ನಿಮ್ಗೆ ಹೆಚ್ಚು ಎಪಟೈಟ್ ಅಂದ್ರೆ ಹಸುವಾಗಕ್ಕೆ ಬಿಡುದಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದು ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ದೇಹದಲ್ಲಿರ್ತಕ್ಕಂಥ ಗಲೀಜನ್ನ ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಕಿಡ್ನಿ ಕೂಡ ಆಂಟಿ ಇನ್ಫ್ಲಾಮೇಟರಿ ಮತ್ತು ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅಲ್ಲಿ ಆ ಕಿಡ್ನಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗದೆ ಇರೋ ಹಾಗೆ ಪ್ರತಿಯೊಂದು ಸೆಲ್ ಅನ್ನ ಕಾಪಾಡುತ್ತೆ. ಅಂಡ್ ಉರಿಯೂತ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಕಿಡ್ನಿ ಪ್ರಾಪರ್ ಆಗಿ ಸೆಕ್ರೀಟ್ ಮತ್ತು ಎಕ್ಸ್ಟ್ರೀಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಈ ಒಂದು ನಿಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಅನ್ನ ಪ್ರತಿಯೊಂದು ಸೆಲ್ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಏನಿದಾವೆ ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ರಿಲೀವ್ ಮಾಡ್ಬಿಟ್ಟು ಇಮ್ಯೂನ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ನಿಮ್ಮ ಸ್ಕಿನ್ ಟೈಟ್ ಆಗಿರ್ಲಿಕ್ಕೆ ಮತ್ತು ಹೆಲ್ದಿ ಆಗಿರ್ಲಿಕ್ಕೆ ಮತ್ತು ಆರೋಗ್ಯವಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ನಿಮ್ಮ ಸ್ಕಿನ್ ಆರೋಗ್ಯವಾಗಿದೆ, ನಿಮ್ಮ ಸ್ಕಿನ್ ಟ್ರಾನ್ಸ್ಪರೆಂಟ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಇದೆ, ನಿಮ್ಮ ಇಮ್ಯುನಿಟಿ ಪವರ್ ಅನ್ನ ನೀವು ಅಳಿಯಕ್ಕೆ ಹೋಗೋದೇ ಬೇಡ. ಇಮ್ಯುನಿಟಿ ಇದ್ದವರಿಗೆ ಮಾತ್ರ ಸ್ಕಿನ್ ಪಾಪ, ಅಂಡರ್ಸ್ಟ್ಯಾಂಡ್. ಅಂಡ್ ಇದು ನೈಟ್ರಿಕ್ ಆಕ್ಸೈಡ್ ಅನ್ನ ಏನು ಸಿಂಥಸ್ ಮಾಡುತ್ತೆ, ಲೇಡೀಸ್ಗೆ PCOD ಪ್ರಾಬ್ಲಮ್ ಇದ್ರೆ ಫ್ಯಾಟ್ ಅನ್ನ ಬರ್ನ್ ಮಾಡ್ಬಿಟ್ಟು ಅವ್ರನ್ನ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಯಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆಗೆ ತಗೊಂಡ್ಬಂದು ಅವರ ಸೆಕ್ರೆಷನ್ ಯಾವುದು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಪ್ರಾಪರ್ ಆಗಿ ಫಂಕ್ಷನ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಆಂಡ್ರೋಜನ್ ಲೆವೆಲ್ ಅನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಕೆಲವು ಲೇಡೀಸ್ಗೆ ಇಲ್ಲಿ ತನಕ ಕೂದಲು ಬಂದಿರ್ತವೆ, ಯಾರೆಲ್ಲ ನೋಡಿದ್ರಿ? ಈ ಗಡ್ಡ ತರ ಸ್ವಲ್ಪ ಸಣ್ಣದಾಗಿ ಮೀಸೆ ಬಂದಿರುತ್ತೆ, ಸ್ವಲ್ಪ ವಾಯ್ಸ್ ಗಡಸಾಗಿರುತ್ತೆ, ಯಾರು ನೋಡಿದ್ರಿ? ರೈಟ್. ಸೊ ಆಂಡ್ರೋಜನ್ ಅದು ಮೇಲ್ ಹಾರ್ಮೋನ್. ಆ ಮೇಲ್ ಹಾರ್ಮೋನ್ ಫಿಮೇಲ್ ಅಲ್ಲಿ ಸೆಕ್ರೆಟ್ ಆದಾಗ ಈ ತರ ಲಕ್ಷಣಗಳು ಕಾಣಿಸುತ್ತವೆ. ಆ ಮೇಲ್ ಹಾರ್ಮೋನ್ ಅನ್ನ ಫಿಮೇಲ್ ಅಲ್ಲಿ ಡಿಪ್ರೆಸ್ ಮಾಡ್ಬಿಟ್ಟು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ನ ಜಾಸ್ತಿ ಮಾಡ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಆಕಾರ ಅಂದನ ಕೊಡಕ್ಕೆ ಹೆಲ್ಪ್ ಮಾಡೋದು ಸ್ಟೀವಿಯಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರೋನ್ ಲೆವೆಲ್ ಅನ್ನ ಬೂಸ್ಟ್ ಮಾಡುತ್ತೆ. ಅಂಡ್ ಕೆಲವರಿಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ED, ನಿಮಿರು ದೌರ್ಬಲ್ಯ ಅಂತ ಹೇಳ್ತಾರೆ. ಆ ನಿಮಿರು ದೌರ್ಬಲ್ಯವನ್ನ ಸ್ಟ್ರಾಂಗ್ ಮಾಡುತ್ತೆ. ಅವರಿಗೆ ಸೆಕ್ಸುವಲ್ ಡ್ರೈವ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಈ ಸ್ಟೀವಿಯಾ. ಅಂಡರ್ಸ್ಟ್ಯಾಂಡ್. ಜೊತೆಗೆ ಓವರಾಲ್ ಇಮ್ಯುನಿಟಿನ ರೈಸ್ ಮಾಡ್ಬಿಟ್ಟು ನಿಮ್ಗೆ ನಿಮ್ಮ ಸೆಲ್ಸ್ ಅನ್ನ ಆಕ್ಟಿವ್ ಮಾಡ್ಬಿಟ್ಟು ನಿಮ್ಮ ನಿದ್ದೆ ಕೂಡ ಚೆನ್ನಾಗಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಈ ಸ್ಟೀವಿಯಾ. ಸೊ ಸ್ಟೀವಿಯಾ ಹೇಳ್ಕೊತ ಕೂತ್ರೆ ಒಂದ್ ದಿವಸ ಆದ್ರೂ ಮುಗಿಯಲ್ಲ. ಶಾರ್ಟ್ ಆಗಿ ಹೇಳಿದೀನಿ, ಯಾಕಂದ್ರೆ 55 ಆಯ್ತು, 59 ಇತ್ತು, 55 ಆಯ್ತು. ಓಕೆ. ಸೊ ಯಾಕೆ ಡಿಫ್ರೆಂಟ್? ಬೇರೆ ವೆಲ್ನೆಸ್ ಇಂಡಸ್ಟ್ರಿಗೂ ಮೇಲಿನ ನ್ಯೂಟ್ರಿಕೇರ್ ಶೇಕಿಗೂ ಡಿಫ್ರೆನ್ಸ್ ಏನಂತ ಯಾರಿಗೆಲ್ಲ ಅರ್ಥ ಆಯ್ತು? ಇದನ್ನ ಹೇಳ್ಬೇಕು. ಯಾರಾದ್ರೂ ಕೇಳಿದ್ರೆ ಏನಂತ ಡಿಫ್ರೆನ್ಸ್ ಅಂತಂದ್ರೆ ಇದನ್ನ ಹೇಳೋದು ನಿಮ್ಗೆ ಗೊತ್ತಿರ್ಬೇಕು. ರೈಟ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ದಟ್ಸ್ ಆಲ್ ಫ್ರಮ್ ಮೈ ಸೈಡ್.